ವೀಕ್ಷಕರೇ, ಈ ಕತೆ ಆರಂಭದಲ್ಲಿ ನಮಗೆ ಸೈಬೇರಿಯಾದ ಒಂದು ಜೈಲನ್ನ ತೋರಿಸ್ತಾರೆ. ಆ ಜೈಲಲ್ಲಿ ತುಂಬಾ ಜರ್ಮನ್ ಸೈನಿಕರನ್ನ ಕೂಡಿ ಹಾಕಿದ್ದಾರೆ. ವರ್ಲ್ಡ್ ವಾರ್ II ಮುಗಿದ ನಂತರ ರಷ್ಯಾ ದೇಶವು ಈ ಜರ್ಮನ್ ಸೈನಿಕರನ್ನ ಬಂಧಿಸಿ ಈ ಜೈಲಲ್ಲಿರೋ ಗಣಿಯಲ್ಲಿ ಕೆಲಸ ಮಾಡಲು ಬಿಟ್ಟಿದ್ದಾರೆ. ಈ ಜೈಲಿನ ಭದ್ರತೆ ನೋಡೋದಾದ್ರೆ ತುಂಬಾ ಕಡಿಮೆ ಇದೆ. ಆದ್ರೂ ಇಲ್ಲಿಂದ ಯಾರು ಕೂಡ ತಪ್ಪಿಸಿಕೊಳ್ಳುವ ಪ್ರಯತ್ನ ಕೂಡ ಮಾಡೋದಿಲ್ಲ. ಯಾಕಂದ್ರೆ ಈ ಜೈಲ್ ಸುತ್ತಲೂ ಬರೀ ಚಳಿ ಮತ್ತು ಹಿಮದಿಂದ ಆವರಿಸಿಕೊಂಡಿದೆ. ಇದಲ್ಲದೆ ಇಲ್ಲಿಂದ 1400 ಕಿಲೋಮೀಟರ್ ವರೆಗೂ ಯಾವುದೇ ಮನೆಗಳಾಗಲಿ ಇಲ್ಲ, ಜನಗಳಂತೂ ಕೂಡ ನೋಡಲು ಸಿಗೋದಿಲ್ಲ. ಒಂದು ವೇಳೆ ಯಾರಾದ್ರೂ ಕೈದಿ ಈ ಜೈಲಿಂದ ತಪ್ಪಿಸಿಕೊಂಡು ಹೋದ್ರೂ ಕೂಡ -ಡಿಗ್ರಿಗಿಂತ ಕಡಿಮೆ ಇರೋ ಈ ಚಳಿಯಲ್ಲಿ ಆತ ಸತ್ತು ಹೋಗೋದಂತೂ ಗ್ಯಾರಂಟಿ. ಈ ಭಯಕ್ಕೆ ಯಾರು ಕೂಡ ಈ ರೀತಿಯಾದ ಯೋಚನೆಯನ್ನು ಮಾಡೋಕ್ಕೂ ಹೋಗ್ತದಿಲ್ಲ. ಆದರೆ ಇದರ ಮಧ್ಯೆ ಒಬ್ಬ ಕ್ಲೆಮೆನ್ ಪೆರೋಲ್ ಅನ್ನೋ ಕೈದಿ ಕೂಡ ಇದ್ದ. ಆತ ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸಿಕೊಂಡು ತನ್ನ ಹೆಂಡತಿ ಮಕ್ಕಳ ಜೊತೆ ಇರಬೇಕು ಅಂತ ಯಾವಾಗೂ ಯೋಚನೆ ಮಾಡ್ತಾನೆ ಇದ್ದ. ಕ್ಲೆಮನ್ ಈ ಜೈಲಿನಲ್ಲಿ ಬರೋಬ್ಬರಿ 25 ವರ್ಷ ಶಿಕ್ಷೆ ಅನುಭವಿಸಬೇಕಿತ್ತು. ಹೀಗಾಗಿ ಆತ ಇಲ್ಲಿಂದ ಓಡಿ ಹೋಗಲೇಬೇಕು ಅಂತ ನಿರ್ಧಾರ ಮಾಡ್ತಾನೆ. ಹೀಗಿರುವಾಗ ಒಂದು ದಿನ ಕ್ಲೆಮನ್ಗೆ ಅಲ್ಲಿಂದ ತಪ್ಪಿಸಿಕೊಳ್ಳುವ ಒಂದು ಅವಕಾಶನೂ ಸಿಗುತ್ತೆ. ಕಲ್ಲಿದ್ದಲು ಸಾಗಿಸುವ ಒಂದು ರೈಲು ಗಾಡಿ ಹತ್ತುತ್ತಾನೆ. ಸ್ವಲ್ಪ ದೂರನೂ ಹೋಗ್ತಾನೆ. ಆಗ ಆಕಾಶದಲ್ಲಿ ನಕ್ಷತ್ರಗಳನ್ನ ನೋಡಿ ಅವನಿಗೆ ತುಂಬಾ ಖುಷಿಯಾಗುತ್ತೆ. ಹಾಗೆ ಇನ್ನೂ ಸ್ವಲ್ಪ ದೂರನೂ ಹೋಗ್ತಾನೆ. ಆಗ ಆ ರೈಲು ಗಾಡಿ ನಿಲ್ಲಿಸ್ತಾರೆ. ಕ್ಲೆಮನ್ಗೆ ಏನಾಗಿದೆ ಅಂತ ಅದರಿಂದ ಇಣಿಕಿ ನೋಡ್ತಾನೆ. ಆಗ ರಷ್ಯನ್ ಸೈನಿಕನೊಬ್ಬ ಬಂದೂಕನ್ನ ಹಿಡಿದುಕೊಂಡು ಕ್ಲೆಮನ್ ಕಡೆ ಗುರಿ ಮಾಡಿ ನಿಂತಿದ್ದಾನೆ. ಅಂದ್ರೆ ಕ್ಲೆಮನ್ ಇಲ್ಲಿ ಸಿಕ್ಕಾಕಿಕೊಂಡಿದ್ದಾನೆ. ಕ್ಲೆಮನ್ ಮಾಡಿರೋ ತಪ್ಪಿಗೆ ಈತನಿಗೆ ಓಪನ್ ಏರ್ ಸೆಲ್ಲಲ್ಲಿ ಕೂಡಿ ಹಾಕ್ತಾರೆ. ಪೂರ್ತಿ 2 ದಿನಗಳ ನಂತರ ಈ ಜೈಲ್ ವಾರ್ಡನ್ ಬಂದು ಕ್ಲೆಮನ್ನ ಹೊರಗೆ ತೆಗೆಯಲು ಹೇಳ್ತಾನೆ. ಆಗ ಆ ಸೈನಿಕರು ಕ್ಲೆಮನ್ನ ಹೊರಗೆ ತೆಗಿತಾರೆ. ಅಲ್ಲಿದ್ದ ಜೈಲ್ ವಾರ್ಡನ್ ಹೇಳ್ತಾನೆ, ನಿನ್ನ ಜೊತೆ ಇದ್ದ ಕೈದಿಗಳು ನಿಂಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆದ್ರೆ ಕ್ಲೆಮನ್ಗೆ ಇದು ಅರ್ಥ ಆಗೋಲ್ಲ. ಅವನಿಗೆ ಒಂದು ರೂಮ್ಗೆ ಬಿಡ್ತಾರೆ. ಅಲ್ಲಿ ಕ್ಲೆಮನ್ ಜೊತೆ ಇರೋ ಕೈದಿಗಳು ಕಬ್ಬಿಣದ ರಾಡು, ಕೋಲುಗಳು ಹಿಡಿದುಕೊಂಡು ಕ್ಲೆಮನ್ಗೋಸ್ಕರ ಕಾಯ್ತಾ ಇದ್ರು. ಯಾಕಂದ್ರೆ ಕ್ಲೆಮನ್ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡಿರೋದಕ್ಕೆ ಈ ಕೈದಿಗಳಿಗೂ 2 ದಿನದಿಂದ ಒಂದು ಹನಿ ನೀರು, ಊಟನೂ ಕೊಟ್ಟಿರಲ್ಲ. ಹೀಗಾಗಿ ಇವರೆಲ್ಲ ಕೋಪದಲ್ಲಿ ನಿಂತಿದ್ರು. ಕ್ಲೆಮನ್ ಒಳಗೆ ಬಂದಾಗ ಎಲ್ಲರೂ ಸೇರಿ ಹಿಗ್ಗಾಮುಗ್ಗ ಈತನಿಗೆ ಹೊಡಿತಾರೆ. ಇದರಿಂದ ಕ್ಲೆಮನ್ಗೆ ತುಂಬಾ ಗಾಯಗಳಾಗ್ತವೆ. ಆಗ ಜೈಲಲ್ಲಿರೋ ಹಾಸ್ಪಿಟಲ್ಗೆ ಆತನಿಗೆ ಅಡ್ಮಿಟ್ ಕೂಡ ಮಾಡಲಾಗುತ್ತೆ. ಅಲ್ಲಿದ್ದ ಡಾಕ್ಟರ್ ಕೂಡ ಒಬ್ಬ ಕೈದಿನೇ ಆಗಿದ್ದ. ಕ್ಲೆಮನ್ ಧೈರ್ಯ ನೋಡಿ ಆ ಡಾಕ್ಟರ್ಗೆ ತುಂಬಾ ಆಶ್ಚರ್ಯವಾಗಿರುತ್ತೆ. ಕ್ಲೆಮನ್ ಆ ಡಾಕ್ಟರ್ಗೆ ಕೇಳ್ತಾನೆ, ನಾನು ಇಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸಿಕೊಳ್ಳಬೇಕು, ದಯವಿಟ್ಟು ನೀವು ನಮಗೆ ಸಹಾಯ ಮಾಡಿ ಅಂತ ಕೇಳಿಕೊಳ್ಳುತ್ತಾನೆ. ಆಗ ಡಾಕ್ಟರ್ ಹೇಳ್ತಾನೆ, ಈ ಜೈಲಿನಿಂದ ತಪ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ. ಒಂದು ವೇಳೆ ನೀನು ತಪ್ಪಿಸಿಕೊಂಡು ಹೊರಗೆ ಹೋದ್ರೂ ಈ ಚಳಿಗೆ ನಿನ್ನ ಪ್ರಾಣ ಪಕ್ಷಿ ಹಾರೋದಂತೂ ಗ್ಯಾರಂಟಿ. ಹಾಗಂತ ನೀನು ಇಲ್ಲೇ ಇದ್ರೂ ಕೂಡ ಸಾಯೋದಂತೂ ಪಕ್ಕಾನೇ ಇದೆ. ನನ್ನ ಪ್ರಕಾರ ನೀನು ಇನ್ನೊಂದು ಸಲ ಓಡಿ ಹೋಗಲು ಪ್ರಯತ್ನ ಮಾಡು ಅಂತ ಕ್ಲೆಮನ್ಗೆ ಹೇಳಿ ತನ್ನ ಬಳಿ ಇರುವ ಬೆಚ್ಚಗಿನ ಬಟ್ಟೆಗಳು ಮತ್ತು ಶೂಗಳನ್ನು ಆತನಿಗೆ ಡಾಕ್ಟರ್ ಕೊಡ್ತಾನೆ. ಜೊತೆಗೆ ಒಂದು ಟಿಫನ್ ಬಾಕ್ಸ್ ಕೂಡ ಕ್ಲೆಮನ್ಗೆ ಕೊಡ್ತಾನೆ. ಒಂದು ವೇಳೆ ನೀನು ಜೀವಂತವಾಗಿ ಇಲ್ಲಿಂದ ಹೋದ್ರೆ ಈ ಬಾಕ್ಸ್ ನಮ್ಮನೇಲಿ ಕೊಡು, ನಾನು ಈಗ ಬದುಕಿಲ್ಲ ಅಂತ ಅವರಿಗೆಲ್ಲ ಹೇಳುವಂತ ಡಾಕ್ಟರ್ ಹೇಳ್ತಾನೆ. ಇದಾದ ಬಳಿಕ ಒಂದು ರಾತ್ರಿ ಕ್ಲೆಮನ್ ಮತ್ತೆ ಓಡಿ ಹೋಗ್ತಾನೆ. ಆದ್ರೆ ಈ ಸಲ ಆತ ಕಾಲ್ನಡಿಗೆಯಲ್ಲಿ ಓಡಿ ಹೋಗಿರ್ತಾನೆ. ಮರುದಿನ ವಾರ್ಡನ್ಗೆ ಈ ವಿಷಯ ಗೊತ್ತಾಗಿ ಆತ ಆ ಡಾಕ್ಟರ್ ಹತ್ರ ಹೋಗ್ತಾನೆ. ಅಷ್ಟರಲ್ಲಿ ಆ ಡಾಕ್ಟರ್ ತನ್ನ ಪ್ರಾಣ ಬಿಟ್ಟಿದ್ದ. ಆಗ ಆ ಜೈಲರ್ ಕೆಲವು ರಷ್ಯನ್ ಸೈನಿಕರನ್ನ ಹುಡುಕಲು ಕಳಿಸ್ತಾನೆ. ಆದ್ರೆ ಸುಮಾರು ದಿನಗಳಾದ್ರೂ ಕ್ಲೆಮನ್ ಯಾರಿಗೂ ಕೂಡ ಸಿಗೋದಿಲ್ಲ. ಆಗ ಕೆಲವು ಸೈನಿಕರು ಹೇಳ್ತಾರೆ, ಕ್ಲೆಮನ್ ಖಂಡಿತ ಈ ಚಳಿಗೆ ಸತ್ತು ಹೋಗಿರುತ್ತಾನೆ, ಅವನನ್ನ ಹುಡುಕೋದು ಮೂರ್ಖತನ ಅಂತ ಹೇಳ್ತಾರೆ. ಆದ್ರೆ ಆ ಜೈಲರ್ಗೆ ಗೊತ್ತಿತ್ತು ಕ್ಲೆಮನ್ ತುಂಬಾನೇ ಸ್ಟ್ರಾಂಗ್ ಇದ್ದ, ಆತ ಇಷ್ಟು ಬೇಗ ಸಾಯಲ್ಲ ಅಂತ ಅಂದುಕೊಳ್ತಾನೆ. ಆ ಜೈಲರ್ ಈ ಸರ್ಚ್ ಆಪರೇಷನ್ ನ ಕಂಟಿನ್ಯೂ ಮಾಡಲು ಆದೇಶ ಕೊಡ್ತಾನೆ. ಇನ್ನೊಂದು ಕಡೆ ಕ್ಲೆಮನ್ನ ತೋರಿಸ್ತಾರೆ. ತುಂಬಾ ಜೋಶಿಂದ ಈತ ಹಿಮ ತುಂಬಿರೋ ಚಳಿಯಲ್ಲಿ ಬಿರುಗಾಳಿಯಲ್ಲಿ ಹೋಗುತ್ತಿದ್ದ. ಕ್ಲೆಮನ್ ಜೈಲಿಂದ ತಪ್ಪಿಸಿಕೊಂಡು ಬರೋಬ್ಬರಿ 9 ದಿನ ಕಳೆದಿತ್ತು. ಸತತವಾಗಿ 9 ದಿನಗಳವರೆಗೂ ನಡೆದಿದ್ದ ಕ್ಲೆಮನ್ಗೆ ತುಂಬಾ ಸುಸ್ತಾಗಿರುತ್ತೆ. ಅವನ ಬಳಿ ಇದ್ದ ಊಟ, ಕುಡಿಯುವ ನೀರು ಕೂಡ ಖಾಲಿಯಾಗಿತ್ತು. ಆದ್ರೂ ಆತ ಕುಗ್ಗದೆ ಹಾಗೆ ಮುಂದೆ ಸಾಗ್ತಾನೆ ಇರ್ತಾನೆ.
ಕೆಲವು ದಿನ ನಡೀತಾ ನಡೀತಾ ಆತ ಪೂರ್ತಿ ಸುಸ್ತಾಗಿ ಅಲ್ಲಿ ಬೀಳ್ತಾನೆ. ಸ್ವಲ್ಪ ಸಮಯದ ನಂತರ ಆತ ಕಣ್ಣು ಬಿಟ್ಟಾಗ ಅಲ್ಲಿ ವಿಚಿತ್ರವಾದ ಶಬ್ದ ಅವನಿಗೆ ಕೇಳಿಸುತ್ತೆ. ದೂರದಲ್ಲಿ ಒಂದು ಪ್ರಾಣಿ ಇರೋದು ನೋಡಿ ತಕ್ಷಣ ಆತ ಬಂದೂಕಿನಿಂದ ಶೂಟ್ ಮಾಡ್ತಾನೆ. ಅವನ ಗುರಿ ಅಲ್ಲಿ ತಪ್ಪಿದೆ. ಆಗ ಪ್ರಾಣಿಯಲ್ಲಿಂದ ಓಡಲು ಶುರು ಮಾಡುತ್ತೆ. ಆದರೂ ಕ್ಲೆಮನ್ ಅದನ್ನ ಬಿಡದೆ ಇನ್ನೊಂದು ಸಲಿ ಶೂಟ್ ಮಾಡ್ತಾನೆ. ಅದು ಅಲ್ಲಿ ಸತ್ತು ಬೀಳುತ್ತೆ. ಕ್ಲೆಮನ್ಗೆ ಈಗ ಕೆಲವು ದಿನಗಳವರೆಗೂ ಊಟದ ಯೋಚನೆ ಇರಲಿಲ್ಲ. ಆ ದಿನ ಆತ ಹೊಟ್ಟೆ ತುಂಬ ತಿಂದು ಅಲ್ಲೇ ಸ್ವಲ್ಪ ವಿಶ್ರಾಂತಿನೂ ಪಡಿತಾನೆ. ಸ್ವಲ್ಪ ಸಮಯದ ನಂತರ ಮತ್ತೆ ಪ್ರಯಾಣ ಕಂಟಿನ್ಯೂ ಮಾಡ್ತಾನೆ. ಹೀಗೆ ಕ್ಲೆಮನ್ ನಡೀತಾ ನಡೀತಾ ಬರೋಬ್ಬರಿ 2 ತಿಂಗಳುಗಳು ಕಳೆದು ಹೋಗಿತ್ತು. ಹೀಗೆ ಸಾಕ್ತಿರುವಾಗ ಅಲ್ಲಿ ಅವನಿಗೆ ಒಂದು ಚಿಕ್ಕ ಮರ ಕಾಣಿಸುತ್ತದೆ. ಅದನ್ನ ನೋಡಿದ ಕ್ಲೆಮನ್ಗೆ ತುಂಬಾ ಖುಷಿಯಾಗಿರುತ್ತೆ. ಓಡಿ ಹೋಗಿ ಆತ ಅದನ್ನ ತಬ್ಬಿಕೊಳ್ತಾನೆ. ಯಾಕಂದ್ರೆ 2 ತಿಂಗಳ ಕಾಲ ನಡೆದಿರುವ ಕ್ಲೆಮನ್ಗೆ ಈಗ ಹಿಮ ತುಂಬಿದ ಮರುಭೂಮಿಯಿಂದ ಹೊರಗೆ ಬಂದಿರುವ ಸಿಗ್ನಲ್ ಇದು. ಇನ್ನೊಂದು ಕಡೆ ನಮಗೆ ಆ ಜೈಲ್ ವಾರ್ಡನ್ನ ತೋರಿಸ್ತಾರೆ. ಆತ ಇನ್ನೂ ಕ್ಲೆಮನ್ ಹುಡುಕಾಟದಲ್ಲಿದ್ದ. ಆದ್ರೆ ಇಲ್ಲಿ ಕ್ಲೆಮನ್ ಕಾಡಿಂದ ಹಾಗೆ ಮುಂದೆ ಹೋಗ್ತಾನೆ ಇದ್ದ. ಆಗ ಇದ್ದಕ್ಕಿದ್ದಂತೆ ಹಿಮಪಾತದ ಬಿರುಗಾಳಿ ಬರುತ್ತೆ. ಈ ಬಿರುಗಾಳಿ ಎಷ್ಟು ಭಯಂಕರ ಆಗಿತ್ತು ಅಂದ್ರೆ ಅಲ್ಲಿಯ ಮರ ನೆಲದಿಂದ ಕಿತ್ತಿ ಬೀಳುತ್ತಿದ್ವು. ಕ್ಲೆಮನ್ ಹೆಂಗೋ ಮುಂದೆ ಹೋಗ್ತಾನೆ ಇದ್ದ. ಆದ್ರೆ ಇವನ ಮೇಲೆ ಒಂದು ಮರ ಉರುಳಿ ಬೀಳುತ್ತೆ. ಅದೃಷ್ಟವಶ ಅದೇ ಸಮಯಕ್ಕೆ ಅಲ್ಲಿ 2 ಜನ ಬಂದಿದ್ರು. ಅವರು ಈ ಕ್ಲೆಮನ್ನ ಕಾಪಾಡ್ತಾರೆ. ಅವರು ಈ ಕಾಡಿನಲ್ಲಿ ಚಿನ್ನವನ್ನ ಹುಡುಕಲು ಬಂದಿರೋದು. ಇದಾದ ಮೇಲೆ 3 ಜನ ಒಟ್ಟಿಗೆ ಸೇರಿ ಅಲ್ಲಿಂದ ಮುಂದೆ ಸಾಗ್ತಾರೆ. ಅಲ್ಲಿಂದ ಸ್ವಲ್ಪ ದೂರ ಹೋದಾಗ ಒಂದು ನದಿ ಸಿಗುತ್ತೆ. ಅದನ್ನ ದಾಟಲು ಈ 3 ಜನ ಕಟ್ಟಿಗೆಯ ಒಂದು ದೋಣಿ ರೆಡಿ ಮಾಡಿ ಅದರಲ್ಲಿ ಮುಂದೆ ಸಾಗ್ತಾರೆ. ಅಲ್ಲಿ ಮಾತಾಡ್ತಾ ಒಬ್ರಿಗೊಬ್ರು ಪರಿಚಯನೂ ಮಾಡಿಕೊಳ್ತಾರೆ. ಆ 2 ವ್ಯಕ್ತಿಯ ಹೆಸರು ಶಮ್ಜಾನ್ ಮತ್ತು ಮ್ಯಾಥನ್ ಆಗಿರುತ್ತೆ. ಹೀಗೆ ಮುಂದೆ ಹೋಗ್ತಿದ್ದಾಗ ನೀರಿನ ಸ್ಪೀಡ್ ಜಾಸ್ತಿ ಕೂಡ ಆಗುತ್ತೆ. ಆಗ ಬೋಟ್ ಔಟ್ ಆಫ್ ಕಂಟ್ರೋಲ್ ಆಗಿ ಶಮ್ಜಾನ್ ನೀರಿನಲ್ಲಿ ಬೀಳ್ತಾನೆ. ಆದ್ರೆ ಆತನಿಗೆ ಈಜಲು ಬರುವುದಿಲ್ಲ. ಇದನ್ನ ನೋಡಿದ ಕ್ಲೆಮನ್ ನೀರಿಗೆ ಹಾರಿ ಅವನನ್ನ ಕಾಪಾಡುತ್ತಾನೆ. ಇಲ್ಲಿ ಮ್ಯಾಥನ್ ಇವರಿಗೆ ಸಹಾಯ ಮಾಡೋದರ ಬದಲು ಅಲ್ಲಿಂದ ಬೋಟ್ನ ಸ್ಪೀಡ್ ಆಗಿ ಓಡಿಸಿ ನೀರಿನ ದಡಕ್ಕೆ ಬಂದು ಸೇರ್ತಾನೆ. ಇದು ಅವರೇ ಕಟ್ಟಿರುವ ಗುಡಿಸಲು. ಈ ವ್ಯಕ್ತಿಗೆ ದುರಾಸೆ ಸ್ವಲ್ಪ ಜಾಸ್ತಿನೇ ಇತ್ತು. ಹೀಗಾಗಿ ಶಮ್ಜಾನ್ ನೀರಿನಲ್ಲಿ ಮುಳುಗಿ ಸತ್ತಿದ್ದಾನೆ ಅಂತ ಅಂದುಕೊಳ್ತಾನೆ. ಇವರಿಗೆ ಆ ಕಾಡಿನಲ್ಲಿ ಸಿಕ್ಕಿರುವ ಚಿನ್ನನೆಲ್ಲ ಅವನೇ ಇಟ್ಟುಕೊಳ್ತಾನೆ ಮತ್ತು ಶಮ್ಜಾನ್ ಕೆಲವು ವಸ್ತುಗಳನ್ನ ಕೂಡ ಕಳ್ಳತನ ಮಾಡುತ್ತಾನೆ. ಸ್ವಲ್ಪ ಸಮಯದ ನಂತರ ಕ್ಲೆಮನ್ ಮತ್ತು ಶಮ್ಜಾನ್ ಈ ಗುಡಿಸಲಿಗೆ ಬರ್ತಾರೆ. ಆಗ ಶಮ್ಜಾನ್ಗೆ ತುಂಬಾನೇ ಕೋಪ ಬಂದಿರುತ್ತೆ. ಮ್ಯಾಥನ್ ಜೊತೆ ಗಲಾಟೆ ಮಾಡಿ ಅವನನ್ನ ಶೂಟ್ ಮಾಡಿ ಅಲ್ಲಿಯೇ ಸಾಯಿಸಿ ಬಿಡುತ್ತಾನೆ. ಇದಾದ ಬಳಿಕ ಈ 2 ಕೆಲವೊಂದು ಸಾಮಾನುಗಳ ಜೊತೆಗೆ ಅಲ್ಲಿಂದ ತಮ್ಮ ಪ್ರಯಾಣ ಹಾಗೆ ಮುಂದುವರಿಸ್ತಾರೆ. ಆಗ ಶಮ್ಜಾನ್ನ ಬಳಿ ಇದ್ದ ಬ್ಯಾಗ್ ತುಂಬಾ ಭಾರ ಆಗಿರುತ್ತೆ. ಇದನ್ನ ನೋಡಿದ ಕ್ಲೆಮನ್ ಸ್ವಲ್ಪ ಹೊತ್ತು ಕೊಡು ಅಂದಾಗ ಆಗ ಶಮ್ಜಾನ್ಗೆ ಒಂದು ಯೋಚನೆ ಬರುತ್ತೆ. ಇವನು ನನ್ನ ಬಳಿ ಇರೋ ಚಿನ್ನನ ದೋಚಬಹುದು ಅಂತ ಅಂದುಕೊಳ್ತಾನೆ. ಆಗ ಕ್ಲೆಮನ್ಗೆ ಆತ ಜೋರಾಗಿ ಹೊಡಿತಾನೆ. ಆಗ ಕ್ಲೆಮನ್ ನೆಲಕ್ಕೆ ಬೀಳ್ತಾನೆ. ಹಾಗೆ ಮೂರ್ಛೆನೂ ಹೋಗಿರ್ತಾನೆ. ಸ್ವಲ್ಪ ಸಮಯದಲ್ಲಿ ಕ್ಲೆಮನ್ ಕಣ್ಣು ಬಿಟ್ಟಾಗ ತೋಳಗಳ ಒಂದು ಗುಂಪು ಇವನ ಕಡೆ ಓಡಿ ಬರ್ತಾ ಇದ್ವು. ಇದನ್ನ ನೋಡಿದ ಈತ ತನ್ನ ಪ್ರಾಣ ಉಳಿಸಿಕೊಳ್ಳಲು ಅಲ್ಲಿದ್ದ ಚಿಕ್ಕ ಮರವನ್ನ ಹತ್ತುತ್ತಾನೆ. ಆದ್ರೆ ಆ ತೋಳ ಇವನ ಕಾಲನ್ನ ಹಿಡಿದು ಎಳಿತಾವೆ. ಆಗ ಈತ ಕೆಳಗೆ ಬೀಳ್ತಾನೆ. ಅಷ್ಟರಲ್ಲಿ ಗುಂಡಿನ ಶಬ್ದ ಕೇಳಿಸುತ್ತದೆ. ಆತ ಕಣ್ಣು ಬಿಟ್ಟು ನೋಡಿದಾಗ ಅಲ್ಲಿದ್ದ ಎಲ್ಲ ತೋಳ ಸತ್ತು ಬಿದ್ದಿದ್ವು. ಆ ಪ್ರದೇಶದ ಬೇಟೆಗಾರ ಕೊನೆ ಕ್ಷಣದಲ್ಲಿ ಬಂದು ಇವನ ಪ್ರಾಣ ಕಾಪಾಡಿದ್ದ. ಇದಾದ್ಮೇಲೆ ಆತ ಕ್ಲೆಮನ್ನ ಕರೆದುಕೊಂಡು ತಮ್ಮ ಸ್ಥಳಕ್ಕೆ ಹೋಗ್ತಾನೆ. ಅಲ್ಲಿದ್ದ ಜನರು ಕ್ಲೆಮನ್ಗೆ ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ. ಸ್ವಲ್ಪ ಹುಷಾರಾದ್ಮೇಲೆ ಆತ ಅಲ್ಲಿಂದ ಹೊರಡುತ್ತಾನೆ. ಸ್ವಲ್ಪ ದೂರ ಹೋದಾಗ ಆತನಿಗೆ ಕೆಲವು ಗುಡಿಸಲುಗಳು ಕಾಣಿಸುತ್ತವೆ. ಇದನ್ನ ನೋಡಿದ ಕ್ಲೆಮನ್ಗೆ ತುಂಬಾನೇ ಖುಷಿಯಾಗಿರುತ್ತೆ. ಆಗ ಕ್ಲೆಮನ್ ಆ ಜನಗಳ ಜೊತೆ ಸ್ವಲ್ಪ ದಿನ ಅಲ್ಲಿಯೇ ಉಳಿತಾನೆ. ಆ ಜನರು ಕೂಡ ಕ್ಲೆಮನ್ಗೆ ತುಂಬಾ ಚೆನ್ನಾಗಿ ನೋಡಿಕೊಳ್ತಾರೆ. ಹೀಗಿರುವಾಗ ಹಳ್ಳಿಗೆ ಒಂದು ನೋಟಿಸ್ ಬರುತ್ತೆ. ಅದನ್ನ ಆ ಜೈಲ್ ವಾರ್ಡನ್ ಕಳಿಸಿರೋದು. ಅದರಲ್ಲಿ ಬರೆದಿರುತ್ತೆ, ನಮ್ಮ ಜೈಲಿನಿಂದ ಒಬ್ಬ ಜರ್ಮನ್ ಖೈದಿ ತಪ್ಪಿಸಿಕೊಂಡಿರುತ್ತಾನೆ. ಒಂದು ವೇಳೆ ಆತನಿಗೆ ಯಾರಾದರೂ ಆಶ್ರಯ ಕೊಟ್ಟರೆ ಅವರಿಗೆ ದೇಶದ್ರೋಹ ಆರೋಪ ಹೊರಿಸಲಾಗುತ್ತೆ ಅಂತ ಅದರಲ್ಲಿ ಬರೆದಿರುತ್ತೆ. ಆಗ ಕ್ಲೆಮನ್ಗೆ ಈ ವಿಷಯ ಗೊತ್ತಾಗಿ ಆತ ಅಲ್ಲಿಂದ ಹೊರಡಲು ರೆಡಿ ಆಗ್ತಾನೆ. ಅಲ್ಲಿಯ ಜನ ಕ್ಲೆಮನ್ಗೆ ತುಂಬಾ ಆಹಾರಗಳು ಕೊಡ್ತಾರೆ. ಜೊತೆಗೆ ಒಂದು ಬೇಟೆ ನಾಯಿಯನ್ನ ಕೂಡ ಕೊಡ್ತಾರೆ. ಕ್ಲೆಮನ್ ಆ ನಾಯಿಯ ಜೊತೆ ಮುಂದೆ ಸಾಗ್ತಾನೆ. ಸ್ವಲ್ಪ ದೂರ ಹೋದ ಬಳಿಕ ಕಟ್ಟಿಗೆಯ ಒಂದು ಮಿಲ್ ಸಿಗುತ್ತೆ. ಅದನ್ನ ನೋಡಿದ ಆ ನಾಯಿ ಮಿಲ್ ಒಳಗಡೆ ಓಡಿ ಹೋಗುತ್ತೆ.
ಆಗ ಅಲ್ಲಿದ್ದ ಒಬ್ಬ ವ್ಯಕ್ತಿ ಈ ನಾಯಿಯನ್ನ ಸಾಯಿಸಲು ಬಂದೂಕು ಹಿಡಿದುಕೊಂಡು ನಿಂತಿದ್ದ. ಇದನ್ನ ನೋಡಿದ ಕ್ಲೆಮನ್ ನಾಯಿಯನ್ನ ಕಾಪಾಡಲು ಅಲ್ಲಿಗೆ ಓಡಿ ಬರ್ತಾನೆ. ಆಗ ಆ ವ್ಯಕ್ತಿ ಕ್ಲೆಮನ್ನ ಹಿಡಿದು ಮಿಲ್ ಮಾಲೀಕನ ಬಳಿ ಹೋಗ್ತಾನೆ. ಆಗ ಕ್ಲೆಮನ್ ನಡೆದಿರೋದೆಲ್ಲ ಅವರಿಗೆ ಹೇಳ್ತಾನೆ. ಇವನ ಕತೆ ಕೇಳಿದ ಮೇಲೆ ಕ್ಲೆಮನ್ ಮೇಲೆ ಸ್ವಲ್ಪ ಅವರಿಗೆ ಕನಿಕರನೂ ಬರುತ್ತೆ. ಆಮೇಲೆ ಕ್ಲೆಮನ್ಗೆ ಊಟ ಮಾಡಿಸುತ್ತಾರೆ. ಬಳಿಕ ಜರ್ಮನ್ಗೆ ಹೋಗುವ ಟ್ರೈನ್ನಲ್ಲಿ ಕೂರಿಸುತ್ತಾರೆ. ಆಗ ಕ್ಲೆಮನ್ ತುಂಬಾನೇ ಖುಷಿಯಾಗಿರ್ತಾನೆ. ಕೊನೆಗೂ ತನ್ನ ಫ್ಯಾಮಿಲಿ ಬಳಿ ಹೋಗುವ ಕನಸು ನನಸಾಗ್ತಿದೆ ಅಂತ ಆತ ತುಂಬಾ ಖುಷಿಯಲ್ಲಿದ್ದ. ಆದ್ರೆ ಈ ಮಿಲ್ ಮಾಲೀಕ ಇವನ ಇನ್ಫಾರ್ಮೇಶನ್ ಎಲ್ಲ ಜೈಲ್ ವಾರ್ಡನ್ಗೆ ತಿಳಿಸಿರುತ್ತಾನೆ. ಹೀಗಾಗಿ ಆ ವಾರ್ಡನ್ ತನ್ನ ಸೈನ್ಯದೊಂದಿಗೆ ಮುಂದಿನ ಸ್ಟೇಷನ್ನಲ್ಲಿ ಕ್ಲೆಮನ್ಗಾಗಿ ಕಾಯ್ತಾ ಇದ್ರು. ಟ್ರೈನ್ನಿಂದಾನೇ ಕ್ಲೆಮನ್ ಆ ಸೈನಿಕರನ್ನ ನೋಡ್ತಾನೆ. ಅಲ್ಲಿಂದ ಆತ ತಪ್ಪಿಸಿಕೊಂಡು ರೈಲ್ವೆ ಟ್ರ್ಯಾಕ್ ಪಕ್ಕದಿಂದ ಓಡಲು ಶುರು ಮಾಡ್ತಾನೆ. ದುರಾದೃಷ್ಟವಶ ಅಲ್ಲಿದ್ದ ಒಬ್ಬ ಸೈನಿಕ ಕ್ಲೆಮನ್ ಓಡೋದನ್ನ ನೋಡಿ ಮತ್ತೆ ಅವನ ಹಿಂದೆ ಓಡ್ತಾರೆ. ಹೀಗೆ ಓಡ್ತಾ ಓಡ್ತಾ ಕ್ಲೆಮನ್ ಸ್ವಲ್ಪ ದೂರನೂ ಬಂದಿದ್ದ. ದಿಢೀರಂತ ಕ್ಲೆಮನ್ನ ಮುಂದೆ ಆ ಜೈಲ್ ವಾರ್ಡನ್ ಪ್ರತ್ಯಕ್ಷ ಆಗ್ತಾನೆ. ಆಗ ಕ್ಲೆಮನ್ ಅಲ್ಲಿಯೇ ಮಂಕಾಗಿ ನಿಲ್ತಾನೆ. ಆದ್ರೆ ಕ್ಲೆಮನ್ ಜೊತೆ ಇದ್ದ ನಾಯಿ ಆ ವಾರ್ಡನ್ ಮೇಲೆ ದಾಳಿ ಮಾಡುತ್ತೆ. ಇದನ್ನ ನೋಡಿದ ಕ್ಲೆಮನ್ ಅದೇ ಸರಿಯಾದ ಸಮಯ ಅಂತ ಅಲ್ಲಿಂದ ಓಡಕ್ಕೆ ಶುರು ಮಾಡಿದ್ದ. ಸ್ವಲ್ಪ ದೂರ ಅಷ್ಟೇ ಹೋಗಿದ್ದ. ಆಗ ಬಂದೂಕಿನಿಂದ ಶೂಟ್ ಮಾಡಿರೋ ಸೌಂಡ್ ಕೇಳಿಸುತ್ತೆ. ಕ್ಲೆಮನ್ ಹಿಂತಿರುಗಿ ನೋಡ್ತಾನೆ. ಅಲ್ಲಿ ಕ್ಲೆಮನ್ ನಾಯಿ ಸತ್ತು ಬಿದ್ದಿತ್ತು. ವಾರ್ಡನ್ ಆ ನಾಯಿಯನ್ನ ಸಾಯಿಸಿರುತ್ತಾನೆ. ಇದನ್ನ ನೋಡಿದ ಕ್ಲೆಮನ್ಗೆ ತುಂಬಾ ಬೇಜಾರಾಗುತ್ತೆ. ಆದ್ರೂ ಆತ ಅಲ್ಲಿ ನಿಲ್ಲದೆ ಅಲ್ಲಿಂದ ಓಡಿ ಹೋಗ್ತಾನೆ. ಹಾಗೆ ಒಂದು ಬ್ರಿಡ್ಜ್ ಮೇಲೆ ಹೋಗ್ತಾನೆ. ಕೆಳಗಡೆ ಒಂದು ಟ್ರೈನ್ ಹೋಗ್ತಾ ಇರೋದು ನೋಡಿ ಆತ ಅಲ್ಲಿಂದ ಜಂಪ್ ಮಾಡಿ ಟ್ರೈನ್ ಮೇಲೆ ಬೀಳ್ತಾನೆ. ಅಲ್ಲಿ ಕ್ಲೆಮನ್ ಮತ್ತೆ ವಾರ್ಡನ್ ಕೈಯಿಂದ ತಪ್ಪಿಸಿಕೊಂಡಿದ್ದ. ಇದಾದ ಬಳಿಕ ಕ್ಲೆಮನ್ನ ಒಂದು ಹಳ್ಳಿ ಮಾರ್ಕೆಟ್ ನಲ್ಲಿ ನಮ್ಗೆ ತೋರಿಸ್ತಾರೆ. ಈಗಾಗಲೇ ಸುಮಾರು ದಿನಗಳು ಕಳೆದು ಹೋಗಿದ್ವು. ಅಲ್ಲಿ ಕ್ಲೆಮನ್ ಒಂದು ಪ್ಯಾನ್ ಕೇಕ್ ನ ನೋಡ್ತಾನೆ. ತಿನ್ನಕ್ಕೆ ಅವನ ಹತ್ರ ದುಡ್ಡಿಲ್ಲ. ಆ ಪ್ಯಾನ್ ಕೇಕ್ ಮಾರೋ ಹುಡುಗಿ ಇವನನ್ನ ನೋಡ್ತಾಳೆ. ಅವಳಿಗೆ ಸ್ವಲ್ಪ ಕನಿಕರ ಬಂದು ತಿನ್ನೋಕೆ ಅವನಿಗೆ ಸ್ವಲ್ಪ ಕೊಡ್ತಾಳೆ. ಇದೆಲ್ಲ ದೂರದಿಂದ ಒಬ್ಬ ವ್ಯಕ್ತಿ ನೋಡ್ತಾ ಇದ್ದ. ಇದಾದ ಬಳಿಕ ಕ್ಲೆಮನ್ ಅಲ್ಲಿದ್ದ ಒಂದು ಚರ್ಚ್ ಒಳಗಡೆ ಹೋಗ್ತಾನೆ. ಆಗ ಆ ವ್ಯಕ್ತಿ ಹಿಂಬಾಲಿಸಿ ಅಲ್ಲಿವರೆಗೂ ಬಂದಿದ್ದ. ಆತ ಕ್ಲೆಮನ್ನ ಮಾತಾಡಿಸ್ತಾನೆ. ಕ್ಲೆಮನ್ ನಡೆದಿರುವುದೆಲ್ಲ ಆತನಿಗೆ ಹೇಳ್ತಾನೆ. ಇವನ ಕತೆ ಕೇಳಿದ ವ್ಯಕ್ತಿ ಕ್ಲೆಮನ್ನ ಕರ್ಕೊಂಡು ತನ್ನ ಮನೆಗೆ ಹೋಗ್ತಾನೆ. ಆಗ ಕ್ಲೆಮನ್ ಸುಮಾರು ದಿನ ಆದ್ಮೇಲೆ ಶೇವಿಂಗ್ ಮಾಡಿ ಒಳ್ಳೆ ಬಟ್ಟೆ ಹಾಕಿ ರೆಡಿ ಆಗ್ತಾನೆ. ಆ ವ್ಯಕ್ತಿ ಕ್ಲೆಮನ್ಗೆ ಒಂದು ಡೂಪ್ಲಿಕೇಟ್ ಪಾಸ್ಪೋರ್ಟ್ ಕೂಡ ಕೊಡ್ತಾನೆ. ಇದರಿಂದ ಕ್ಲೆಮನ್ ತನ್ನ ದೇಶಕ್ಕೆ ಸುಲಭವಾಗಿ ಹೋಗಲು ಸಹಾಯ ಆಗಲಿ ಅಂತ. ಮರುದಿನ ಕ್ಲೆಮನ್ ರಷ್ಯನ್ ಬಾರ್ಡರ್ಗೆ ಬಂದಿರುತ್ತಾನೆ. ಅಲ್ಲಿದ್ದ ಒಬ್ಬ ಆಫೀಸರ್ ಹತ್ರ ತನ್ನ ಪಾಸ್ಪೋರ್ಟ್ ಅನ್ನ ಕೊಡ್ತಾನೆ. ಆದ್ರೆ ಕ್ಲೆಮನ್ಗೆ ಸಮಾಧಾನ ಇಲ್ಲ. ಮತ್ತೆ ಎಲ್ಲಿ ನಾನು ಲಾಕ್ ಆಗ್ತೀನಿ ಅನ್ನೋ ಭಯ ಅವನಲ್ಲಿದೆ. ಸ್ವಲ್ಪ ಸಮಯದ ನಂತರ ಕ್ಲೆಮನ್ಗೆ ಅಲ್ಲಿಂದ ಹೋಗುವ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿಬಿಡುತ್ತೆ. ಆಗ ಕ್ಲೆಮನ್ಗೆ ತುಂಬಾ ಖುಷಿಯಾಗುತ್ತೆ. ಆದ್ರೆ ಹೇಳಿಕೊಳ್ಳಲು ಅಲ್ಲಿ ಯಾರು ಕೂಡ ಇರಲಿಲ್ಲ. ಇನ್ನು 20 ಹೆಜ್ಜೆ ಹಾಕಿದ್ರೆ ಆತ ತನ್ನ ದೇಶದ ನೆಲದಲ್ಲಿರ್ತಾನೆ. ಇದೇ ನೆನೆದು ಹಾಗೆ ಮುಂದೆ ಸಾಗ್ತಾನೆ. ಆಗ ಕ್ಲೆಮನ್ ಕಣ್ಣಿಗೆ ಬೆಳಕು ಬೀಳುತ್ತೆ. ಆತ ಕಣ್ಣು ಮಿಟಿಕಿಸಿ ನೋಡ್ತಾನೆ. ಮತ್ತೆ ಅದೇ ಜೈಲ್ ವಾರ್ಡನ್ ಕ್ಲೆಮನ್ ಮುಂದೆ ಬಂದು ನಿಂತಿದ್ದಾನೆ. ಅವನನ್ನ ನೋಡಿದ ಕ್ಲೆಮನ್ಗೆ ಸಿಡಿಲು ಬಡದಂಗೆ ಆಗುತ್ತೆ. ಇಷ್ಟು ದಿನ ಕ್ಲೆಮನ್ ಪಟ್ಟಿರೋ ಕಷ್ಟಗಳೆಲ್ಲ ನೀರಿನಲ್ಲಿ ಹೋಮ ಮಾಡಿರುವ ಹಾಗಿತ್ತು. ಆದ್ರೆ ಅಲ್ಲಿ ಒಂದು ಅಚ್ಚರಿ ನಡೆಯುತ್ತೆ. ಇದರ ಕಲ್ಪನೆ ಕ್ಲೆಮನ್ಗೂ ಕೂಡ ಇರಲಿಲ್ಲ. ಆ ವಾರ್ಡನ್ ಇವನ ದಾರಿಯಿಂದ ಸರಿತಾನೆ. ಕ್ಲೆಮನ್ಗೆ ಹೋಗಲು ಸಿಗ್ನಲ್ ಕೂಡ ಕೊಡ್ತಾನೆ. ಆದ್ರೆ ಕ್ಲೆಮನ್ಗೆ ಇದು ನಂಬೋಕೆ ಸಾಧ್ಯವಾಗಲ್ಲ. ಆದ್ರೂ ಆತ ಭಯ ಪಡುತ್ತಾ ಕೊನೆಗೂ ತನ್ನ ದೇಶಕ್ಕೆ ಕಾಲಿಡುತ್ತಾನೆ. ಆ ವಾರ್ಡನ್ ಇವನು ಪಟ್ಟಿರೋ ಕಷ್ಟಗಳನ್ನ ನೋಡಿ, ಇವನಲ್ಲಿರೋ ಧೈರ್ಯ ನೋಡಿ ಆ ವಾರ್ಡನ್ ಕ್ಲೆಮನ್ನ ಬಿಟ್ಟಿದ್ದ. ಇಲ್ಲಿ ಕ್ಲೆಮನ್ ಮತ್ತೆ ತನ್ನ ಫ್ಯಾಮಿಲಿನ ಬಂದು ಸೇರ್ತಾನೆ. ಇದರೊಂದಿಗೆ ಈ ಮೂವಿ ಕೂಡ ಇಲ್ಲಿಗೆ ಮುಕ್ತಾಯವಾಗುತ್ತೆ.